ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಯಚೂರಿನಲ್ಲಿ ಬರದ ಛಾಯೆ ಮೂಡಿರುವಂಥದ್ದು. ರೈತರು ಈಗಾಗಲೇ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ಆದರೆ ಮಳೆ ಕೈ ಕೊಟ್ಟಿರೋದ್ರಿಂದ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಜಿಲ್ಲೆಯ ರೈತರು ಸಿಲುಕಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ ರೈತರು ಹೋರಾಟಕ್ಕೂ ಕೂಡ ಹಿಡಿದಿರುವಂಥದ್ದು. ಸದ್ಯ ನಾನು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಛತ್ರ ಗ್ರಾಮದ ಸೀಮೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ಬೋದು ತೊಗರಿ ಬೆಳೆನ ರೈತರು ಬೆಳೆದಿರುವಂಥ ಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥದ್ದು ನೋಡಿದ್ರೆ ಖಂಡಿತವಾಗ್ಲೂ ಕಣ್ಣೀರು ಬರುವಂಥ ಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಸಾಲ ಸೋಲ ಮಾಡಿ ರೈತರು ಈಗಾಗಲೇ ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು ಹಾಗೂ ಇನ್ನಿತರ ಬೆಳೆಗಳನ್ನು ಬೆಳೆದಿದ್ದಾರೆ. ಆದರೆ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿರುವಂಥ ಕಾರಣಕ್ಕಾಗಿ ಬೆಳೆ ಒಣಗಿ ಹೋಗ್ತಾ ಇದೆ. ಒಂದು ಕಡೆ ಮಳೆ ಇಲ್ಲ, ಮತ್ತೊಂದು ಕಡೆ ಕಾಲುವೆಯಲ್ಲಿ ನೀರಿಲ್ಲ. ತಾವು ಒಂದು ಬಾರಿ ಜಮೀನನ್ನು ದೃಶ್ಯದಲ್ಲಿ ತಾವು ನೋಡ್ಬೋದು. ಇಡೀ ಜಮೀನು ನೋಡಿದ್ರು ಕೂಡ ಕೇವಲ ಅಲ್ಲೊಂದು ಇಲ್ಲೊಂದು ಬೆಳೆ ಮಾತ್ರ ಬೆಳೆದು ನಿಂತಿರುವಂಥದ್ದು, ಸಂಪೂರ್ಣವಾಗಿ ಬರದಾಗಿ ಹೋಗಿರುವಂಥದ್ದು ಮತ್ತು ಬರಡಾಗಿ ಹೋಗ್ತಾ ಇದೆ. ಎಲ್ಲೂ ಕೂಡ ಉತ್ತಮ ಇಳುವರಿ ಅನ್ನುವಂಥದ್ದು ಏನು ಪ್ರತಿ ಬಾರಿ ಇರ್ತಾ ಇತ್ತು ಅದು ಎಲ್ಲೂ ಕೂಡ ಕಾಣಿಸಿಗೋದಿಲ್ಲ. ಅಂದರೆ ರೈತರ ಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದಕ್ಕೆ ಈ ದೃಶ್ಯ ತಮಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಈಗ ಮಳೆ ಆದರೂ ಕೂಡ ಈ ಬೆಳೆ ಬರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥ ಒಂದು ಚಿತ್ರಣ ರೈತರ ಮುಂದಿದೆ. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ರಾಯಚೂರು ಜಿಲ್ಲೆನ ಬರ ಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು, ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ ಈಗಾಗಲೇ ರೈತರು ರಾಯಚೂರಿನಲ್ಲಿ ಸರಣಿ ಹೋರಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ತಾವು ತೊಗರಿ ಗಿಡವನ್ನು ನೋಡಿದ್ರೆ ನಿಜಕ್ಕೂ ಬೇಸರ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಬಿತ್ತನೆ ಮಾಡಿದ್ದಾರೆ ಈಗಾಗಲೇ ಇವು ಉತ್ತಮ ಸ್ಥಿತಿಯಲ್ಲಿ ಇರಬೇಕಿತ್ತು. ಆದರೆ ಮಳೆ ಬಾರದ ಹಿನ್ನೆಲೆಯಲ್ಲಿ ನೀರಿಲ್ಲದೆ ಒಣಗಿ ಹೋಗ್ತಾ ಇದ್ದಾವೆ. ಸಂಪೂರ್ಣವಾಗಿ ರೈತರ ಬದುಕು ಈ ಬಾರಿ ಬೀದಿಗೆ ಬಿದ್ದ ಹಾಗೆ ಸಂಪೂರ್ಣವಾಗಿ ಕಾಣ್ತಾ ಇದೆ. ಮತ್ತೊಂದು ಬದಿ ನಾವು ನೋಡ್ಬೋದು ರಾಯಚೂರು ಜಿಲ್ಲಾ BJP ಘಟಕದಿಂದ ಈಗಾಗಲೇ ಬೆಳೆ ಪರಿಶೀಲನೆ ಅಂದರೆ ಬೆಳೆ ಹಾನಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದನ್ನು ಕೂಡ ತಾವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಮಾಡಲಿಕ್ಕೆ BJP ಶಾಸಕರಾಗಿರುವಂತಹ ಮಾನಪ್ಪ ಉಜ್ವಲ್ ಅವರು ಇದ್ದಾರೆ. ಮಾತಾಡ್ತೀನಿ ಸರ್, ಹೇಳಿ ಈ ರೀತಿ ರಾಯಚೂರು ಜಿಲ್ಲೆಯ ರೈತರ ಪರಿಸ್ಥಿತಿ ಇದೆ, ಏನು ಹೇಳ್ತೀರಿ ಸರ್ ಅಂತ? ನೋಡಿ, ಜಿಲ್ಲೆಯಲ್ಲಿ ಈಗಾಗಲೇ ರೈತರಂತೂ ಭಾಳ ಸಂಕಷ್ಟದಲ್ಲಿ ಸಿಲುಕಿಬಿಟ್ಟಿದ್ದಾರೆ. ಸಾಲ ಸೋಲ ಮಾಡಿಕೊಂಡು ಬೀಜ ಗೊಬ್ಬರಗಳನ್ನು ಹಾಕ್ಕೊಂಡು ಈಗಾಗಲೇ ಬೆಳೆ ಕೈ ಕೊಟ್ಟಿದೆ. ಮಳೆ ಅಂತೂ ಕೈ ಕೊಟ್ಟಿದೆ, ಬೆಳೆ ಬಂದಿಲ್ಲ. ರೈತ ಭಾಳ ಸಂಕಷ್ಟದಲ್ಲಿ ಸಿಲುಕಿಬಿಟ್ಟಿದ್ದಾನೆ. ಈಗ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಕಲಬುರಗಿಯಲ್ಲಿ ಸಭೆ ಕರೆದಾಗ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ವಿ, ಬರಗಾಲ ಘೋಷಣೆ ಮಾಡಿರಿ, ಆದಷ್ಟು ಬೇಗನೆ ಇಲ್ಲಿ ಕೂಲಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಕಾಮಗಾರಿಗಳನ್ನು ಘೋಷಣೆ ಮಾಡಿರಿ, ಹಣ ಬಿಡುಗಡೆ ಮಾಡಿರಿ ಮತ್ತು ರೈತರ ಸಾಲ ಮನ್ನಾ ಮಾಡಿರಿ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಬೇಡಿಕೆ ಇಟ್ಟಿದ್ದೀವಿ. ನಮ್ಮದು ಒತ್ತಡ ಇದೆ ಸರ್ಕಾರ ಮೇಲೆ. ಈಗಾಗಲೇ ಸಾಕಷ್ಟು ಮನವಿಯನ್ನು ಕೂಡ ನಾವು ಸರ್ಕಾರಕ್ಕೆ ಮಾಡ್ಕೊಂಡಿದ್ದೀವಿ. ಈಗ ರೈತರು ಸಾಲದ ಭಾರ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಗೋಳೆ ಹೋಗ್ತಾ ಇರುವಂಥ ಸ್ಥಿತಿ ಜಿಲ್ಲೆಯಲ್ಲಿ ಕಾಣುತ್ತೆ ಸರ್, ಆ ಬಗ್ಗೆ? ಹೌದು, ಜಾಸ್ತಿ ಹೋಗ್ತಿದೆ. ಇದೇ ವಿಷಯನೇ ನಾನು ಕಲಬುರಗಿ ಸಭೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಪ್ರತಿ ವರ್ಷ 60,000ರಿಂದ 65,000 ಜನ ಗುಳೆ ಹೋಗ್ತಿದ್ದಾರೆ ನಮ್ಮ ಇದರಿಂದ ಜಿಲ್ಲೆಯಿಂದ. ಲಿಂಗಸೂರು ತಾಲೂಕದಲ್ಲಿ ಅಷ್ಟೇ 40,000 ಜನ ಗುಳೆ ಹೋಗ್ತಕ್ಕಂಥದ್ದು ಪ್ರತಿ ವರ್ಷ. ಆದರೆ ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಈ ವರ್ಷ ಅಷ್ಟು ಬರಗಾಲ ಬಹುಶಃ ನಾವು ಇಲ್ಲಿ ಸುಮಾರು 10-15 ವರ್ಷದಿಂದ ಕಂಡಿರಲಿಲ್ಲ. ಅಂಥ ಬರಗಾಲ ಈ ಸಲ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀನಿ, ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗನೆ ಬರಗಾಲವನ್ನು ಘೋಷಣೆ ಮಾಡಿ ಇಲ್ಲಿರ್ತಕ್ಕಂಥ ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಈಗಾಗಲೇ ಭಾಳಷ್ಟು ಹದಗೆಟ್ಟಿದೆ, ಅಂತರ್ಜಲ ಕುಸಿದು ಹೋಗಿದೆ ಮಳೆ ಬರಲಿಂದಾಗಿ. ಆದಷ್ಟು ಬೇಗನೆ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಮೇಲೆ ಒತ್ತಡವನ್ನು ಆಗ್ತದೆ. ಇದು ಲಿಂಗಸೂರು ಶಾಸಕರಾಗಿರುವಂತಹ ಮಾನಪ್ಪ ಉಜ್ವಲ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.